ಬೆಳೆ ನೀರು ಕೊಡ್ಲಿಕ್ಕಾಗಲ್ಲ. ಇದರಲ್ಲಿ ಬಿಜೆಪಿ ರಾಜಕಾರಣವನ್ನ ಮಾಡ್ತಾ ಇದೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ. ದಯವಿಟ್ಟು ನಾನು ನಿಮ್ಮೆಲ್ಲ ಪ್ರಶ್ನೆಗಳು ಉತ್ತರ ಕೊಡ್ತೀನಿ ಸರ್. ನಮಗೆ ಇವತ್ತು ಮೆಕ್ಕೆಜೋಳ ಏನು ಇವತ್ತು ಜಾಸ್ತಿ ಕೊಪ್ಪಳ ಜಿಲ್ಲೆ ಮತ್ತು ಬಳ್ಳಾರಿ ಜಿಲ್ಲೆಯಲ್ಲಿ ಏನು ಬೆಳೆದಾರೋ, ನಮ್ಮ ಭಾಗದಲ್ಲಿ ಎಲ್ಲ ಕೂಡ ಏನು ಮಳೆ ಆಧಾರಿತ ಮೇಲೆ ಏನು ಬೆಳೆದಾರೋ ಆ ಮಳೆ ಆಧಾರಿತ ಮೇಲೆ ಬೆಳೆದಂಥ ಮೆಕ್ಕೆಜೋಳಕ್ಕೆ ಇವತ್ತು ಕೇಂದ್ರ ಸರ್ಕಾರ 2400 ರೂಪಾಯಿ ಕೊಟ್ಟಿದೆ. ಬೆಂಬಲ ಬೆಲೆ ಫಿಕ್ಸ್ ಮಾಡಿದೆ. ಆದರೆ ಮಾರ್ಕೆಟ್ ರೇಟ್ ಇವತ್ತು ಏನಿದೆ 1600 ಇದೆ. ಇವತ್ತು 1600 ಇದ್ರೆ ರೈತರಿಗೆ ಎಷ್ಟು ನುಕ್ಸಾನ ಆಗುತ್ತೆ? ಹತ್ತತ್ರ 800 ರೂಪಾಯಿ ನುಕ್ಸಾನ ಆಗುತ್ತೆ. ಆದಷ್ಟು ಬೇಗನೆ ಈ ಸರ್ಕಾರಕ್ಕೆ ರೈತರ ಪರವಾಗಿ ಕಳಕಳಿದ್ರಿಗಿನ ನಮ್ಮ ಭಾಗದಲ್ಲಿದ್ದಂಥ ಜನರಿಗೆ ಈ 371 ಆರ್ಟಿಕಲ್ ಅಂತಾರೆ ನೋಡ್ರಿ, ಈ 371 ಆರ್ಟಿಕಲ್ ಅಂತ ಹೇಳ್ತಾರೆ ನೋಡ್ರಿ. ನಮ್ಮ ಅತ್ಯಂತ ಹಿಂದುಳಿದಂಥ ತಾಲೂಕು ಅಂತ ಹೇಳ್ತೀವಿ ನೋಡ್ರಿ, ಆ ಅತ್ಯಂತ ಹಿಂದುಳಿದಂಥ ತಾಲೂಕಿಗೆ ಗೌರವ ಇದು. ಯಾಕಂದ್ರೆ ಅತ್ಯಂತ ಹಿಂದುಳಿದಂಥ ತಾಲೂಕಿನಲ್ಲಿ ನಿರ್ಲಕ್ಷ್ಯ ಆಗಿದಾಗಲಿ ಇವತ್ತು ಈ ಸರ್ಕಾರ ಬಂದು ಕೂಡ ಅನೇಕ ನಿರ್ಲಕ್ಷ್ಯ ಮಾಡಿದೆ. ಆದಷ್ಟು ಬೇಗನೆ ಮೆಕ್ಕೆಜೋಳ ಖರೀದಿ ಕೇಂದ್ರವನ್ನು ಪ್ರಾರಂಭ ಮಾಡಬೇಕೆನ್ನಂತ ಒತ್ತಾಯವನ್ನು ಕೂಡ ಮಾಡ್ತೀನಿ. ಅದೇ ರೀತಿಯಲ್ಲಿ ಕೂಡ ಇವತ್ತು ಆ ಭಾಗದಲ್ಲಿ ಬಳ್ಳಾರಿ ಜಿಲ್ಲೆ ಭಾಗದಲ್ಲಿ ಕೊಪ್ಪಳ ಜಿಲ್ಲೆ ಭಾಗದಲ್ಲಿ ಬಹಳಷ್ಟು ಭತ್ತವನ್ನು ಕೂಡ ಬೆಳೀತಾ ಇದ್ದಾರೆ. ರಾಯಚೂರು ಭಾಗದಲ್ಲಿ ಕೂಡ ಭತ್ತವನ್ನು ಬೆಳೆಯುವಂಥ ಕೆಲಸ ಆಗ್ತಾ ಇದೆ. ಆ ಭತ್ತಕ್ಕೆ ಕೂಡ ಇವತ್ತು ಖರೀದಿ ಕೇಂದ್ರಗಳು ಪ್ರಾರಂಭ ಆಗಬೇಕು, ಜೊತೆಲಿ ಬೆಂಬಲ ಬೆಲೆಯನ್ನು ಕೂಡ ಘೋಷಣೆ ಮಾಡುವಂಥ ಕೆಲಸ ಆಗಬೇಕು. ಬೆಂಬಲ ಬೆಲೆಯನ್ನು ಘೋಷಣೆ ಮಾಡುವಂಥ ಕೆಲಸ ಮಾಡಿದ್ದಾರೆ. ಅಂದರೆ ಖರೀದಿ ಕೇಂದ್ರಗಳು ಕಾಟಾಚಾರಕ್ಕೆ ಸುಮ್ಮನೆ ತಕೊಂಡು ಕುಂತಾರಾಗಲಿ ಯಾವುದು ಕೂಡ ಏನು ವ್ಯವಹಾರಗಳು ಆಗ್ತಾ ಇಲ್ಲ. ಹಂಗಾಗಿ ಈ ಭಾಗದಲ್ಲಿ ಬಹಳಷ್ಟು ವಿಜಯನಗರ ಜಿಲ್ಲೆಯಲ್ಲಿ ಕೂಡ ಅಲ್ಲಿ ಬಾಳೆ ಅನ್ನೋಂಥದ್ದು ಏನು ಬಾಳೆಕಾಯಿ ಏನು ಜಾಸ್ತಿ ಬೆಳೀತಾ ಇದ್ದಾರೋ ಸಾಕಷ್ಟು ಜನರಿಗೆ ಇವತ್ತು ಎಲ್ಲ ಕೂಡ ನುಕ್ಸಾನ ಆಗಿಬಿಟ್ಟಿದ್ದಾರೆ ಇವತ್ತು. ಅದೇ ರೀತಿಯಲ್ಲಿ ಉಳ್ಳಾಗಡ್ಡೆ ಈರುಳ್ಳಿ ಕೂಡ ನುಕ್ಸಾನ ಆಗಿಬಿಟ್ಟಿದೆ ಇವತ್ತು. ಮೆಣಸಿನಕಾಯಿ ಅಂತೂ ಸಂಪೂರ್ಣವಾಗಿ ಇವತ್ತು ಮೆಣಸಿನಕಾಯಿ ಅನ್ನೋಂಥದ್ದು ನಮಗೆ ಅವತ್ತಿನ ಸಂದರ್ಭದಲ್ಲಿ ಸುಮಾರು 2-3 ಸಾವಿರ ಕೋಟಿ ನುಕ್ಸಾನ ಆಯಿತು ಕಳೆದ 2 ವರ್ಷದ ಕಡೆ. ಇವತ್ತು ಕೂಡ ಇವತ್ತು ನಮ್ಮ ಮೆಣಸಿನಕಾಯಿ ಬೆಳೆದಂಥವ್ರಿಗೆ ಯಾವುದೇ ಏನೂ ಇಲ್ಲ, ಸುಮಾರು ಇವತ್ತು ಕೂಡ ನುಕ್ಸಾನದ ಪರಿಸ್ಥಿತಿಯಲ್ಲಿ ಇದ್ದಾರೆ. ಹಾಗಾಗಿ ಮುಂದಿನ ದಿನಗಳಲ್ಲಿ ನಮ್ಮ ರಾಜ್ಯಾಧ್ಯಕ್ಷರ ನೇತೃತ್ವದಲ್ಲಿ ಒಂದು ದೊಡ್ಡ ಹೋರಾಟವನ್ನು ಕೂಡ ಮಾಡುವಂಥ ಕೆಲಸ ಮಾಡಬೇಕು ಅನ್ನೋಂಥಕ್ಕೋಸ್ಕರವಾಗಿ ನಾವೆಲ್ಲರೂ ಕೂಡ ಸೇರ್ಕೊಂಡಿದ್ದೀವಿ. ಹಂಗಾಗಿ ನಾವು ಮುಂದಿನ ದಿನಗಳಲ್ಲಿ ರಾಜ್ಯಾಧ್ಯಕ್ಷರು ನಾಳೆ ಸೇರಿದ ನಂತರ ನಾವು ಒಂದು ತೀರ್ಮಾನಕ್ಕೂ ಕೂಡ ಬರೋಂಥ ಕೆಲಸ ಮಾಡ್ತೀವಿ. ನಾಳೆ ಏನು ತೀರ್ಮಾನ ತಗೊಂತಾರೋ ನೋಡ್ತೀವಿ ನಾವು. ಉಪಮುಖ್ಯಮಂತ್ರಿಗಳೇ, ಜಿಲ್ಲಾ ಮಂತ್ರಿಗಳೇ, ಬಳ್ಳಾರಿ ಜಿಲ್ಲಾ ಮಂತ್ರಿಗಳು, ವಿಜಯನಗರ ಜಿಲ್ಲಾ ಮಂತ್ರಿಗಳು, ಕೊಪ್ಪಳ ಜಿಲ್ಲಾ ಮಂತ್ರಿಗಳು, ರಾಯಚೂರು ಜಿಲ್ಲಾ ಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಮುಖ್ಯಮಂತ್ರಿಗಳು, ನೀವು ತೀರ್ಮಾನವನ್ನು ತಗೋಬೇಕು. ನಮ್ಮ ಪ್ರದೇಶಕ್ಕೋಸ್ಕರವಾಗಿ, ನಮ್ಮ ರೈತರ ಸಲುವಾಗಿ ಇವತ್ತು 2ನೇ ಬೆಳೆಗೆ ನೀರು ಕೊಡಲೇಬೇಕು. ನಮ್ಮ ರಕ್ತನಾಗಲಿ ಅರಸ್ಯವಾಗಲಿ 2ನೇ ಬೆಳೆಗೆ ನೀರು ಕೊಡಲೇಬೇಕು. ಹೆಂಗೆ ಕೊಡಲ್ಲ ಅಂತ ಹೇಳ್ತೀರಿ? ಯಾರು ತಪ್ಪಿದು? ನಿಮ್ಮ ತಪ್ಪು. 15 ತಿಂಗಳಿಂದ ನೀವು ಮಾಡಿದಂಥ ತಪ್ಪಿಗೆ ನಾವು ಹೊಣೆನಾ? ನಾವು ಹೊಣೆಗಾರಲ್ಲ. ನಾವು ನೀನು ಕರೆಕ್ಟ್ ಸಮಯಕ್ಕೆ ಬಂದಂಥ ಟೈಮ್ಗೆ ಕನ್ನಯ್ಯ ರಿಪೋರ್ಟ್ ಕೊಟ್ಟಂಥ ಟೈಮಿಗೆ ನೀನು ಪ್ರಾರಂಭ ಮಾಡಿದಿರಿ, ಇವತ್ತು ಮುಕ್ತಾಯ ಆಗಬೇಕಾಯ್ತು. ಇದರಲ್ಲಿ ನೀವು 52 ಕೋಟಿ ರೂಪಾಯಿ ಭ್ರಷ್ಟಾಚಾರ ಮಾಡಿದ್ರಿ. ನೀವು 52 ಕೋಟಿ ರೂಪಾಯಿ ಕೊಟ್ಟಿದ್ರೆ ಇವತ್ತು ಕೆಲಸ ಆಗ್ತಿತ್ತು. ನೀವು 52 ಕೋಟಿ ರೂಪಾಯಿ ಹೊಡೆದಿದ್ರೆ ಅಂತ ನೇರವಾಗಿ ಆರೋಪಣೆ ಮಾಡ್ತೀನಿ. ನಾನು ನೇರವಾಗಿ ಆರೋಪಣೆ ಮಾಡ್ತೀನಿ ನಿಮ್ಮ ಮೇಲೆ. 52 ಕೋಟಿ ರೂಪಾಯಿ ನೀವು ಅವ್ಯವಹಾರ ಮಾಡಿದಿರಿ, ಭ್ರಷ್ಟಾಚಾರ ಮಾಡಿದಿರಿ. ನಿಮಗೇನನ್ನ ನಮ್ಮ ಬಗ್ಗೆ, ನಮ್ಮ ಉತ್ತರ ಕರ್ನಾಟಕ ಬಗ್ಗೆ, ಹೈದರಾಬಾದ್ ಕರ್ನಾಟಕದ ಬಗ್ಗೆ ನಿಮಗೇನನ್ನ ವಿಶೇಷವಾದಂಥ ಗೌರವ ಇದ್ರಿ ನೀವು ರಾತ್ರಿ ಆಗಲು ಮಾಡಿ ಆ ಗೇಟ್ಗಳನ್ನು ಪೂರ್ಣ ಮಾಡಬೇಕು. 15 ತಿಂಗಳು ಬೇಕಾ ನಿಮಗೆ? ಕನ್ನಯ್ಯ ಅವ್ರು ಹೇಳ್ತಾರೆ 3 ತಿಂಗಳೊಳಗಡೆ ಮುಗಿಸ್ತೀನಿ ಅಂತೇಳಿ. ಕೇಳ್ರಿ, ನಾನು ಹೇಳ್ತಾ ಇಲ್ಲ ಅವತ್ತರು ಏನಣ್ಣ, ನಾವು ಹೇಳ್ತಾ ಇಲ್ಲ. ಕನ್ನಯ್ಯ ಅವ್ರು ಹೇಳಿದ್ದಾರೆ 3 ತಿಂಗಳೊಳಗಡೆ ಮಾಡ್ತೀನಿ ಅಂತೇಳಿ. 3 ತಿಂಗಳೊಳಗಡೆ ಮಾಡಿಲ್ಲ ಅಂದ್ರೆ ನಮ್ಮ ತಪ್ಪು ಅಂತೀರಿ. ಅವ್ರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಏನೋ ಇಲ್ಲರಿ ಕೊಡಲ್ಲ ಅಂತೇಳಿ. ಅವ್ರ ತಾತ್ವ ಆಸ್ತಿ ಏನ್ರಿ? ಅವ್ರು ಹೇಳ್ದಂತೇನ್ರಿ ಹಿಟ್ಲರ್ ರಾಜಕಾರಣ ಏನ್ರಿ? ಈ ಫಿಡಲ್ ಸಿಸ್ಟಮ್ ಏನ್ರಿ? ಅವ್ರು ಕೊಡಲ್ಲ ಅಂದ್ರೆ ಕೊಡಲ್ಲ ಅನ್ನೋಕೆ ನಾವು ಕೈ ಕಟ್ಕೊಂಡು ಕೊಡಬೇಕಾಗುತ್ತೆ. ಡ್ಯಾಮಲ್ಲಿ ಚಿಗಿತೀವಿ ರೀ, ನಾವು ಆತ್ಮಹತ್ಯೆ ಮಾಡ್ಕೊತೀವಿ. ಹೆಂಗಾಗುತ್ತೆ ರೀ ಕೊಡಲ್ಲ ಅಂದ್ರಿಗಿನ? ಅದೇ ರೀತಿಯಲ್ಲಿ ಬೇರೆ ಕಡೆ ಇದ್ದಂಥ ರೈತರು ಹೋರಾಟ ಮಾಡಿದ್ರೆ ಯಾವ ರೀತಿಯಲ್ಲಿ ಕಿಮ್ಮತ್ ಕೊಡ್ತೀರಿ? ನಮ್ಮ ಭಾಗದಲ್ಲಿ ಇದ್ದಂಥ ರೈತರು ಹೋರಾಟ ಮಾಡಿದ್ರೆ ಯಾವುದೋ ಕಿಮ್ಮತ್ ಇಲ್ಲನಾ? ಏನು ಮಾಡಿದಿರ 15 ತಿಂಗಳ ಕಾಲ? ಅದಕ್ಕೆ ಯಾರು ಉತ್ತರ ಕೊಡಲ್ಲ. ಹಂಗಾಗಿ ನಮ್ಮ ಹಿರಿಯರಾದಂಥ ವಿರೂಪಾಕ್ಷಪ್ಪಣ್ಣವರು
ಇನ್ನೂ ಸ್ವಲ್ಪ ವಿವರಣೆಯನ್ನು ಕೊಡುವಂಥ ಕೆಲಸ ಡ್ಯಾಮ್ ಶಿಫ್ಟಿಂಗ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.